ಹೆಲೋ ಮೈ ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಸೌಮ್ಯ. ನಾನೀಗ ಮಾಡಾಯ್ಕಾವು ಭಗವತಿ ಹಾಗೂ ಶಿವ ದೇವಾಲಯದ ದರ್ಶನ ಪಡೆದು ಈಗ ಅಲ್ಲಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವ ಕಣ್ಣೂರು ಜಿಲ್ಲೆಯ ವಾಲಪಟ್ಟಣಂ ನದಿಯ ದಡದಲ್ಲಿರುವ ಪರಶಿನಕಡವು ಶ್ರೀ ಮುತ್ತಪ್ಪನ ದೇವಾಲಯವನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ. ಸೊ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ, ನಿಮ್ಮನ್ನು ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಪರಶಿನಕಡವು ದೇವಸ್ಥಾನವು ಕೇರಳದ ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ. ಇಲ್ಲಿ ಮುತ್ತಪ್ಪನ್, ತಿರುವಪ್ಪನ್ ಮತ್ತು ವೆಲ್ಲಾಟಂ ಎಂದು ದೇವರನ್ನು ಪೂಜಿಸುತ್ತಾರೆ. ಅಂದರೆ ವಿಷ್ಣು ಮತ್ತು ಶಿವದೇವರ ಸಂಯೋಜನೆ ಎಂದು ಅಲ್ಲಿನ ಜನರ ನಂಬಿಕೆ. ಹಾಗೆ ಮುತ್ತಪ್ಪನ್ ತೆಯ್ಯಂ ಇಲ್ಲಿಯ ಪ್ರಮುಖ ಆಚರಣೆಯಾಗಿದೆ. ನಾವು ಹೋದ ದಿನ 3 ಗಂಟೆಗೆ ತೆಯ್ಯಂ ಇತ್ತು. ಹಾಗೆ ಬಾಕಿ ದಿನಗಳಲ್ಲಿ 6 ಗಂಟೆಗೆ ತೆಯ್ಯಂ ನಡೀತದೆ. ಆದರೆ ಪ್ರಯಾಣ ದೂರವಾದುದರಿಂದ ನಮಗೆ ನೋಡಲು ಸಾಧ್ಯವಾಗಲಿಲ್ಲ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದರೆ, ದೇವಾಲಯದ ಒಳಗೂ ಕೂಡ ನಾಯಿಗಳಿಗೆ ಪ್ರವೇಶವಿದೆ. ಮುತ್ತಪ್ಪನ ದೇವರಿಗೆ ಇಷ್ಟವಾದ ಪ್ರಾಣಿ ಅಂದರೆ ಅದು ನಾಯಿ. ಹಾಗೆ ನೀವು ನೋಡ್ಬೋದು, ದೇವಸ್ಥಾನದ ಮುಂಭಾಗದ ಎರಡೂ ಬದಿಯಲ್ಲಿ ಕೂಡ ನಾಯಿಗಳ ಪ್ರತಿಮೆಗಳಿವೆ. ಹಾಗೂ ದೇವಸ್ಥಾನದ ಒಳಗೆಲ್ಲ ನಾಯಿಗಳು ಚೆನ್ನಾಗಿ ಓಡಾಡ್ತಾ ಮಲ್ಕೊಂಡಿರ್ತವೆ. ಅದನ್ನು ನೋಡಲಿಕ್ಕೆ ಒಂಥರ ಖುಷಿ. ದೇವರ ಪ್ರಸಾದ ರೂಪದಲ್ಲಿ ಇಲ್ಲಿ ಬೇಯಿಸಿದ ಬೇಳೆ ಹಾಗೂ ತೆಂಗಿನ ತುಂಡು ಕೊಡುತ್ತಾರೆ. ಹಾಗೆ ಇನ್ನೊಂದು ವಿಶೇಷತೆ ಏನಂದರೆ, ಚಹಾ ಕೂಡ ಕೊಡ್ತಾರೆ. ಮತ್ತು ದೇವಸ್ಥಾನದಲ್ಲಿ ಉಚಿತವಾದ ಅನ್ನ ಸಂತರ್ಪಣೆ ನಡೀತದೆ. ದೇವಸ್ಥಾನಕ್ಕೆ ಹೋದಂಥ ಭಕ್ತಾದಿಗಳು ಯಾರೂ ಕೂಡ ಬರಿ ಹೊಟ್ಟೆಯಲ್ಲಿ ಬರುವಂತೇ ಇಲ್ಲ. ಕೇರಳದ ಕಣ್ಣೂರು ರೈಲ್ವೆ ಜಂಕ್ಷನ್ನಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿರುವ ಈ ದೇವಾಲಯದ ಮುಂದೆ ಬೋಟಿಂಗ್ ಕೂಡ ಇದೆ. ಪ್ರಕೃತಿಯನ್ನು ಆಹ್ಲಾದಿಸುವುದಕ್ಕಾಗಿ ಇದೊಂದು ಸುಂದರ ತಾಣ ಎಂಬುದು ನನ್ನ ಅಭಿಪ್ರಾಯವಾಗಿದೆ. ದೇವರ ದರ್ಶನ ಪಡೆದು ದೇವಸ್ಥಾನದಲ್ಲಿ ಊಟ ಮಾಡಿ ನಾವು ಅಲ್ಲಿಂದ ನಮ್ಮ ಮನೆಯತ್ತ ಹೊರಟೆವು. ಹಾಗೆ ಈ ವಿಡಿಯೋನ ನಾನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಾವು ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಬಾಯ್.